ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ನಾವೀಗ ಶ್ರೀಮದ್ ಭಾಗವತದಲ್ಲಿ 1ನೇ ಸ್ಕಂದದ 15ನೇ ಅಧ್ಯಾಯದಲ್ಲಿದ್ದೇವೆ. 15ನೇ ಅಧ್ಯಾಯದಲ್ಲಿ ಭಗವಂತನ ಅಂತರ್ಧಾನದ ಅನಂತರ ಆಗಲೇ ಸ್ವಲ್ಪವಾಗಿ ಕಾಣಿಸಿಕೊಂಡಂತಹ ಕಲಿಯುಗದ ಲಕ್ಷಣಗಳು ಪೂರ್ಣ ಪ್ರಮಾಣದಲ್ಲಿ ವ್ಯಕ್ತವಾಗತೊಡಗಿತ್ತು ಅನ್ನುವಂಥದ್ದನ್ನು ಹಿಂದಿನ ಶ್ಲೋಕಗಳಲ್ಲಿ ನೋಡಿದ್ದೇವೆ. ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕ 1ನೇ ಸ್ಕಂದದ 15ನೇ ಅಧ್ಯಾಯದ 37, 38 ಹಾಗೆಯೇ 39ನೇ ಶ್ಲೋಕಗಳು. ಶ್ಲೋಕ ಹಾಗೆಯೇ ಅರ್ಥ ಭಾವಾರ್ಥಗಳನ್ನು ನೋಡ್ತಾ ಹೋಗೋಣ. ಯುಧಿಷ್ಠಿರಸ್ತತ್ ಪರಿಸರ್ಪಣಂ ಬುಧಃ ಪುರೇ ಚ ರಾಷ್ಟ್ರೇ ಚ ಗೃಹೇ ತಥಾತ್ಮನಿ ವಿಭಾವ್ಯ ಲೋಭಾಂಧೃತ ಜಿಹ್ಮಹಿಂಸನಾದ್ಯ ಧರ್ಮಚಕ್ರಂ ಗಮನಾಯ ಪರ್ಯಧಾತ್. ಈ ಶ್ಲೋಕದ ಅನುವಾದವನ್ನು ನೋಡಿದ್ರೆ, ಯುಧಿಷ್ಠಿರ ಮಹಾರಾಜನು ಕಲಿಯುಗದ ಪ್ರಭಾವವನ್ನು ಅರ್ಥ ಮಾಡಿಕೊಳ್ಳುವಷ್ಟು ಬುದ್ಧಿವಂತನಾಗಿದ್ದನು. ರಾಜಧಾನಿಯಲ್ಲಿ ರಾಜ್ಯದ ಎಲ್ಲ ಕಡೆ ಮನೆಗಳಲ್ಲಿ ವ್ಯಕ್ತಿಗಳಲ್ಲಿ ಹೆಚ್ಚುತ್ತಿದ್ದಂತಹ ದುರಾಸೆ, ಸುಳ್ಳು, ವಂಚನೆ ಮತ್ತು ಹಿಂಸೆಗಳು ಅದರ ಲಕ್ಷಣಗಳಾಗಿದ್ದವು. ಆದ್ದರಿಂದ ಅವನು ಗೃಹತ್ಯಾಗ ಮಾಡಲು ನಿರ್ಧರಿಸಿದನು. ಅದಕ್ಕೆ ತಕ್ಕ ಸಿದ್ಧತೆಗಳನ್ನು ಮಾಡಿಕೊಂಡು ತಕ್ಕ ವಸ್ತ್ರಗಳನ್ನು ಧರಿಸಿದನು. ಈ ಶ್ಲೋಕದ ಭಾವಾರ್ಥವನ್ನು ನೋಡ್ತಾ ಹೋಗೋಣ. ಪ್ರಸಕ್ತ ಯುಗವು ಕಲಿಯ ನಿರ್ದಿಷ್ಟ ಗುಣಗಳಿಂದ ಪ್ರಭಾವಿತವಾಗಿದೆ. ಸುಮಾರು 5,000 ವರ್ಷಗಳ ಹಿಂದೆ ನಡೆದ ಕುರುಕ್ಷೇತ್ರ ಯುದ್ಧವಾದಂದಿನದಿಂದಲೇ ಕಲಿಯುಗದ ಪ್ರಭಾವವು ವ್ಯಕ್ತವಾಗತೊಡಗಿತು. ಅಧಿಕೃತ ಶಾಸ್ತ್ರಗಳು ಹೇಳುವಂತೆ ಕಲಿಯುಗದಲ್ಲಿ ಇನ್ನೂ 4,27,000 ವರ್ಷಗಳು ಉರುಳಬೇಕಾಗಿದೆ. ಮೇಲೆ ಹೇಳಿದಂತೆ ಕಲಿಯುಗದ ಮುಖ್ಯ ಲಕ್ಷಣಗಳಾದ ಲೋಭ, ವಂಚನೆ, ಸುಳ್ಳು, ಕುಟಿಲತೆ, ಮೋಸ, ಸ್ವಜನ ಪಕ್ಷಪಾತ, ಹಿಂಸೆ ಇವೆಲ್ಲ ಈಗಾಗಲೇ ಪ್ರಚುರವಾಗಿವೆ. ಇವೆಲ್ಲ ಹೆಚ್ಚುವುದರಿಂದ ಕಲಿ ಪ್ರಭಾವದಿಂದಾಗಿ ಪ್ರಳಯದ ಹೊತ್ತಿಗೆ ಏನಾಗುತ್ತದೆ ಎಂಬುದನ್ನು ಯಾರೂ ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಕಲಿ ಪ್ರಭಾವವು ನಾಗರಿಕ ಎಂದು ಕರೆದುಕೊಳ್ಳುತ್ತಿರುವ ದೇವರಲ್ಲಿ ನಂಬಿಕೆ ಇಲ್ಲದ ಜನರಿಗಾಗಿಯೇ ಎನ್ನುವುದನ್ನು ಈಗಾಗಲೇ ನಾವು ನೋಡಿದ್ದೇವೆ. ಪ್ರಭುವಿನ ರಕ್ಷಣೆಗೆ ಒಳಪಟ್ಟಿರುವವರು ಈ ಭಯಂಕರ ಯುಗಕ್ಕೆ ಸ್ವಲ್ಪವೂ ಹೆದರಬೇಕಾಗಿಲ್ಲ. ಯುಧಿಷ್ಠಿರ ಮಹಾರಾಜನು ಶ್ರೇಷ್ಠ ಭಗವದ್ಭಕ್ತನು. ಅವನು ಕಲಿಯುಗದ ಭೀತಿಗೊಳಗಾಗುವ ಅಗತ್ಯವಿರಲಿಲ್ಲ. ಆದರೂ ಅವನು ಸಕ್ರಿಯ ಗೃಹಸ್ಥ ಜೀವನದಿಂದ ನಿವೃತ್ತಿ ಪಡೆದು ಭಗವದ್ಧಾಮಕ್ಕೆ ಹಿಂತಿರುಗಬೇಕೆಂದು ಬಯಸಿದನು. ಪಾಂಡವರು ಪರಮಪ್ರಭುವಿನ ನಿತ್ಯ ಸಂಗಾತಿಗಳು. ಆದ್ದರಿಂದ ಅವರು ಬೇರೆ ಯಾವುದಕ್ಕಿಂತಲೂ ಮಿಗಿಲಾಗಿ ಭಗವಂತನ ಸಹವಾಸದಲ್ಲಿ ಆಸಕ್ತರು. ಜೊತೆಗೆ ಒಬ್ಬ ಆದರ್ಶ ರಾಜನಾಗಿ ಯುಧಿಷ್ಠಿರನು ಇತರರಿಗೆ ಮಾದರಿಯಾಗುವ ಸಲುವಾಗಿ ನಿವೃತ್ತನಾಗಲು ಬಯಸಿದನು. ಗೃಹ ಕೃತ್ಯವನ್ನು ನೋಡಿಕೊಳ್ಳಲು ತಕ್ಕ ತರುಣನು ಸಿದ್ಧವಾದೊಡನೆಯೇ ವ್ಯಕ್ತಿಯು ಸಾಂಸಾರಿಕ ಜೀವನದಿಂದ ನಿವೃತ್ತಿಯನ್ನು ಹೊಂದಿ ಆಧ್ಯಾತ್ಮಿಕ ಸಾಕ್ಷಾತ್ಕಾರ ಪಡೆಯುವ ಪ್ರಯತ್ನಕ್ಕೆ ತೊಡಗಬೇಕು. ಯಮನ ಕರೆಯು ಬಂದು ತನ್ನನ್ನು ಸೆಳೆದೊಯ್ಯುವವರೆಗೂ ಸಂಸಾರದ ಕತ್ತಲು ತುಂಬಿದ ಬಾವಿಯಲ್ಲೇ ಕೊಳೆಯುತ್ತಿರಬಾರದು. ಆಧುನಿಕ ರಾಜಕಾರಣಿಗಳು ಸಕ್ರಿಯ ಜೀವನದಿಂದ ಸ್ವಯಂ ಪ್ರೇರಿತ ನಿವೃತ್ತಿ ಪಡೆದು ತರುಣ ಪೀಳಿಗೆಗೆ ಎಡೆ ಮಾಡಿಕೊಡಬೇಕು. ಅದಕ್ಕೆ ಯುಧಿಷ್ಠಿರ ಮಹಾರಾಜನ ವರ್ತನೆಯೇ ಮಾದರಿ. ಹಾಗೆಯೇ ನಿವೃತ್ತರಾದ ಹಿರಿಯರೂ ಕೂಡ ಬಲಾತ್ಕಾರವಾಗಿ ಮೃತ್ಯುವಿಗೆ ಸೆಳೆಯಲ್ಪಡುವ ಮೊದಲೇ ಆಧ್ಯಾತ್ಮಿಕ ಸಾಕ್ಷಾತ್ಕಾರವನ್ನು ಪಡೆಯುವ ಸಲುವಾಗಿ ಗೃಹತ್ಯಾಗವನ್ನು ಮಾಡಬೇಕು. ಅವರು ಯುಧಿಷ್ಠಿರನಿಂದ ಪಾಠ ಕಲಿಯಬೇಕು. ಮುಂದಿನ ಶ್ಲೋಕ 38ನೇ ಶ್ಲೋಕ. ಸ್ವರಾಟ್ ಪೌತ್ರಂ ವಿನೈನಂ ಆತ್ಮನಃ ಸುಸಮಂ ಗುಣೈಃ ತೋಯನಿವ್ಯಾಹ ಪತಿಂ ಭೂಮೇರ್ ಅಭ್ಯಷಿಂಚದ್ ಗಜಾಹ್ವಯೇ. ಆಮೇಲೆ ಉತ್ತಮ ಶಿಕ್ಷಣವನ್ನು ಪಡೆದು ತನಗೆ ಸರಿಸಮಾನವಾದ ಸಾಮರ್ಥ್ಯವನ್ನು ಪಡೆದಿದ್ದ ತನ್ನ ಮೊಮ್ಮಗನನ್ನು ಹಸ್ತಿನಾಪುರ ರಾಜಧಾನಿಯಲ್ಲಿ ಸಮುದ್ರ ಪರ್ಯಂತವಾದ ವಿಶಾಲ ಸಾಮ್ರಾಜ್ಯಕ್ಕೆ ಚಕ್ರವರ್ತಿಯನ್ನಾಗಿ ಮಾಡಿ ಸಿಂಹಾಸನದ ಮೇಲೆ ಕುಳ್ಳಿರಿಸಿದನು. ಈ ಕೃತ್ಯವನ್ನು ಯುಧಿಷ್ಠಿರ ಮಹಾರಾಜ ಮಾಡಿದ. ಭಾವಾರ್ಥ ನೋಡ್ತಾ ಹೋಗೋಣ. ಸಮುದ್ರವು ಸುತ್ತುವರಿದ ಇಡೀ ಭೂಮಿಯು ಹಸ್ತಿನಾಪುರದ ಚಕ್ರವರ್ತಿಯ ಅಧೀನದಲ್ಲಿತ್ತು. ಯುಧಿಷ್ಠಿರನು ತನ್ನಷ್ಟೇ ಅರ್ಹನಾಗಿದ್ದ ತನ್ನ ಮೊಮ್ಮಗನಾದ ಪರೀಕ್ಷಿತನಿಗೆ ಒಳ್ಳೆಯ ತರಬೇತಿ ಕೊಟ್ಟು ಪ್ರಜೆಗಳನ್ನು ರಾಜನು ಹೇಗೆ ಪಾಲಿಸಬೇಕು, ಹೇಗೆ ರಾಜ್ಯವಾಳಬೇಕು ಎನ್ನುವುದನ್ನು ಕಲಿಸಿದ್ದನು.
ಹಾಗಾಗಿ ಯುಧಿಷ್ಠಿರನು ಭಗವದ್ಧಾಮಕ್ಕೆ ಮರಳುವ ಮೊದಲು ಪರೀಕ್ಷಿತನನ್ನು ಸಿಂಹಾಸನದ ಮೇಲೆ ಕುಳ್ಳಿರಿಸಿದನು. ಪರೀಕ್ಷಿತ ಮಹಾರಾಜನನ್ನು ಕುರಿತು ವಿನಯಿನಂ ಎಂಬ ಪದವು ಪ್ರಯೋಗವಾಗಿರುವುದನ್ನು ನಾವು ಗಮನಿಸಬೇಕು. ಅವನನ್ನು ಹಸ್ತಿನಾಪುರದ ರಾಜನೆಂದೇ ಏಕೆ ಇಡೀ ಭೂಮಿಯ ಚಕ್ರವರ್ತಿ ಎಂದು ಎಲ್ಲರೂ ಒಪ್ಪಿಕೊಂಡಿದ್ದರು. ಅದಕ್ಕೆ ಒಂದೇ ಒಂದು ಕಾರಣ, ಅವನ ಒಳ್ಳೆಯ ಆಡಳಿತವು ಜಗತ್ತಿನಾದ್ಯಂತ ಜನತೆಗೆ ತುಂಬ ಹರ್ಷದಾಯಕವಾಗಿತ್ತು. ಧಾನ್ಯಗಳು, ಹಣ್ಣುಗಳು, ಹಾಲು, ಮೂಲಿಕೆಗಳು, ಪ್ರಶಸ್ತ ಶಿಲೆಗಳು, ಲೋಹಗಳು ಹೀಗೆ ಜನರಿಗೆ ಬೇಕಾದಂತಹ ನೈಸರ್ಗಿಕ ವಸ್ತುಗಳೆಲ್ಲವೂ ಧಾರಾಳವಾಗಿ ಉತ್ಪಾದನೆಯಾಗುತ್ತಿದ್ದವು. ಜನರಿಗೆ ಯಾವುದೇ ಬಗೆಯ ದೈಹಿಕ ಕ್ಲೇಶಗಳೂ ಇರಲಿಲ್ಲ, ಮಾನಸಿಕ ತಳಮಳವೂ ಇರಲಿಲ್ಲ. ನೈಸರ್ಗಿಕ ಪರಿಸ್ಥಿತಿಗಳಿಂದಾಗಿ, ಇತರ ಜೀವಿಗಳಿಂದಾಗಿ ಒದಗುವಂತಹ ವ್ಯಾಕುಲತೆಯೂ ಇರಲಿಲ್ಲ. ಎಲ್ಲರೂ ಎಲ್ಲ ವಿಧದಿಂದಲೂ ಸಂತುಷ್ಟರಾಗಿದ್ದುದರಿಂದ ಆಡಳಿತದ ಬಗೆಗೆ ಅಸಮಾಧಾನವಿರಲಿಲ್ಲ. ರಾಜರ ನಡುವೆ ರಾಜಕೀಯ ಕಾರಣಗಳಿಗಾಗಿ ಮತ್ತು ಮೇಲುಗೈ ಆಗಬೇಕೆಂಬ ಹಂಬಲದಿಂದಾಗಿ ಕೆಲವೊಮ್ಮೆ ಯುದ್ಧಗಳಾಗುತ್ತಿದ್ದವು. ಜೀವನದ ಅತ್ಯುನ್ನತ ಲಕ್ಷ್ಯವನ್ನು ಸಾಧಿಸಲು ಪ್ರತಿಯೊಬ್ಬರಿಗೂ ತರಬೇತಿ ದೊರೆತಿದ್ದುದರಿಂದ ಜನರು ಸಣ್ಣ ಪುಟ್ಟ ವಿಷಯಗಳಿಗಾಗಿ ಜಗಳವಾಡದಿರುವಷ್ಟು ಬುದ್ಧಿವಂತರಾಗಿದ್ದರು. ಕಲಿಯುಗದ ಪ್ರಭಾವವು ಕ್ರಮವಾಗಿ ನಿಧಾನವಾಗಿ ರಾಜರ ಮತ್ತು ಪ್ರಜೆಗಳ ಸದ್ಗುಣಭರಿತವಾದಂತಹ ಬದುಕಿನ ಒಳಕ್ಕೆ ಇಳಿಯಿತು. ಆಳುವವನಿಗೂ ಆಳಿಸಿಕೊಳ್ಳುವವರಿಗೂ ನಡುವೆ ಬಿಕ್ಕಟ್ಟಿನ ಸನ್ನಿವೇಶವು ನಿರ್ಮಾಣವಾಯಿತು. ಇಂತಹ ಸಂದರ್ಭದಲ್ಲೂ ನಾವು ಭಗವತ್ ಪ್ರಜ್ಞೆ ಹಾಗೂ ಆಧ್ಯಾತ್ಮಿಕ ಸಂಪತ್ತನ್ನು ಹೊಂದಬಹುದು. ಅದು ನಮಗಿರುವಂತಹ ವಿಶೇಷವಾದಂತಹ ಹಕ್ಕು. ಮುಂದಿನ ಶ್ಲೋಕ 39ನೆಯ ಶ್ಲೋಕ. ಮಥುರಾಯಾಂ ತಥಾ ವಜ್ರಂ ಶೂರಸೇನಪತಿಂ ತತಃ ಪ್ರಾಜಾಪತ್ಯಾಂ ನಿರೂಪ್ಯೇಷ್ಟಿಮಗ್ನೀನ ಪಿಬದೀಶ್ವರಃ. ಆಮೇಲೆ ಯುಧಿಷ್ಠಿರನು ಅನಿರುದ್ಧನ ಮಗ ವಜ್ರನನ್ನು ಶೂರಸೇನ ರಾಜ್ಯದ ಅರಸನನ್ನಾಗಿ ಮಥುರಾ ನಗರದಲ್ಲಿ ನೆಲೆಗೊಳಿಸಿದನು. ಅನಂತರ ಅವನು ಒಂದು ಪ್ರಾಜಾಪತ್ಯ ಯಾಗವನ್ನು ಮಾಡಿ ಗೃಹಸ್ಥ ಜೀವನವನ್ನು ತೊರೆಯುವ ಸಲುವಾಗಿ ಅಗ್ನಿಯನ್ನು ತನ್ನಲ್ಲೇ ಇರಿಸಿಕೊಂಡನು. ಯುಧಿಷ್ಠಿರ ಮಹಾರಾಜನು ಪರೀಕ್ಷಿತನನ್ನು ಹಸ್ತಿನಾಪುರದ ಸಿಂಹಾಸನದ ಮೇಲೆ ಚಕ್ರವರ್ತಿಯನ್ನಾಗಿ ನೆಲೆಗೊಳಿಸಿ ಶ್ರೀಕೃಷ್ಣ ಪ್ರಭುವಿನ ಮರಿಮಗ ವಜ್ರನಿಗೆ ಮಥುರೆಯ ಪಟ್ಟವನ್ನು ಕಟ್ಟಿದನು. ಆಮೇಲೆ ತಾನು ಸನ್ಯಾಸವನ್ನು ಕೈಗೊಂಡನು. ಗುಣಕರ್ಮಗಳ ಆಧಾರದ ಮೇಲೆ ರೂಪಿತವಾದಂತಹ ಬದುಕಿನ 4 ಆಶ್ರಮಗಳು ಮತ್ತು 4 ವರ್ಣಗಳ ಪದ್ಧತಿಯು ವರ್ಣಾಶ್ರಮ ಧರ್ಮವೆನಿಸಿದೆ. ಅದೇ ನಿಜವಾದ ಮಾನವ ಜೀವನದ ಆರಂಭ. ಯುಧಿಷ್ಠಿರ ಮಹಾರಾಜನು ಈ ವ್ಯವಸ್ಥೆಯ ರಕ್ಷಕನಾಗಿ ಆಡಳಿತದ ಹೊಣೆಯನ್ನು ಸಮರ್ಪಕವಾಗಿ ಶಿಕ್ಷಣ ಪಡೆದಿದ್ದಂತಹ ಪರೀಕ್ಷಿತನ ಹೆಗಲಿಗೆ ಏರಿಸಿ ತಾನು ಸಕ್ರಿಯ ಜೀವನದಿಂದ ಸಕಾಲಕ್ಕೆ ನಿವೃತ್ತನಾಗಿ ಸನ್ಯಾಸಿಯಾದನು. ವರ್ಣಾಶ್ರಮ ಧರ್ಮದ ವೈಜ್ಞಾನಿಕ ವ್ಯವಸ್ಥೆಯು ಮಾನವನ ಜೀವನವನ್ನು 4 ವೃತ್ತಿ ವಿಭಾಗಗಳಾಗಿ ಮತ್ತು 4 ಆಶ್ರಮಗಳನ್ನಾಗಿ ವಿಭಾಗಿಸಿದೆ. ವೃತ್ತಿ ವಿಭಜನೆ ಹೇಗೇ ಇರಲಿ, ಅದನ್ನು ಗಮನಿಸದೆ ಪ್ರತಿಯೊಬ್ಬರೂ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ ಈ 4 ಆಶ್ರಮಗಳನ್ನು ಪಾಲಿಸಲೇಬೇಕು. ಇಂದಿನ ರಾಜಕಾರಣಿಗಳು ಸಾಕಷ್ಟು ವಯಸ್ಸಾಗಿದ್ದರೂ ಸಕ್ರಿಯ ಜೀವನದಿಂದ ನಿವೃತ್ತರಾಗಲು ಬಯಸುವುದೇ ಇಲ್ಲ. ಆದರೆ ಯುಧಿಷ್ಠಿರನು ಆದರ್ಶ ಮಹಾರಾಜನಾಗಿದ್ದುದರಿಂದ ಸಕ್ರಿಯ ಆಡಳಿತ ಜೀವನದಿಂದ ಸ್ವಯಂ ನಿವೃತ್ತಿ ಹೊಂದಿ ಮುಂದಿನ ಬದುಕನ್ನು ನಿರ್ವಹಿಸಲು ಉತ್ಸುಕನಾದನು. ಪ್ರತಿಯೊಬ್ಬರೂ ಜೀವನವನ್ನು ಹೇಗೆ ರೂಪಿಸಿಕೊಳ್ಳಬೇಕೆಂದರೆ ಮರಣಕ್ಕೆ ಮುಂಚಿನ 15-20 ವರ್ಷಗಳನ್ನು ಸಂಪೂರ್ಣವಾಗಿ ಪರಮಪ್ರಭುವಿನ ಭಕ್ತಿ ಸೇವೆಗೆ ಮೀಸಲಾಗಿಟ್ಟು ಅದರಿಂದ ಬದುಕಿನ ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸಲು ವ್ಯವಸ್ಥೆ ಮಾಡಿಕೊಳ್ಳಬೇಕು. ಲೌಕಿಕ ಸುಖಗಳನ್ನು ಸವಿಯುವುದರಲ್ಲಿಯೇ, ಕಾಮ್ಯ ಕರ್ಮಗಳಲ್ಲಿಯೇ ಇಡೀ ಬದುಕನ್ನು ಕಳೆಯುವುದು ಮೂರ್ಖತನ. ಏಕೆಂದರೆ ಎಲ್ಲಿಯವರೆಗೆ ಮನಸ್ಸು ಭೌತಿಕ ಸುಖಕ್ಕೋಸ್ಕರವಾಗಿ ಕಾಮ್ಯ ಕರ್ಮಗಳಲ್ಲಿ ನಿರತವಾಗುತ್ತದೆಯೋ ಅಲ್ಲಿಯವರೆಗೆ ಬದ್ಧ ಜೀವನದಿಂದ ಅಥವಾ ಐಹಿಕ ಬಂಧನದಿಂದ ಬಿಡುಗಡೆಗೆ ಅವಕಾಶವೇ ಇಲ್ಲ. ಯಾರೊಬ್ಬನೂ ಹೀಗೆ ಬದುಕಿನ ಪರಿಪೂರ್ಣತೆಯನ್ನು ಅಂದರೆ ನಿಜತ್ವಕ್ಕೆ, ಭಗವದ್ಧಾಮಕ್ಕೆ ಮರಳಿ ಹೋಗುವ ಪರಮ ಲಕ್ಷ್ಯವನ್ನು ಅಲಕ್ಷಿಸುವಂತಹ ಆತ್ಮಘಾತಕ ಕ್ರಮವನ್ನು ಕೈಗೊಳ್ಳಬಾರದು. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.